ಹೀಗಾಗಿ ಇವತ್ತು ಒಂದೇನೋ ದಾಳ ಹಾಕಿದ್ದಾರೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಅಥವಾ ನಮ್ಮ ಸದಸ್ಯ ಗುಂಪಿನವರು, ನಾವು ಲಿಂಗಾಯತರ ಪರ ಇದ್ದೇವಪ್ಪ, ನಾವು ವಿರೋಧಿಗಳಲ್ಲ ಅನ್ನುವಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಈ ರೆಡಿಲ್ಲ ಕೊಡಲಿ, ತಪ್ಪೇನಲ್ಲದ್ರೆ, ಆದರೆ ನಂಬ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕಂದರೆ ಇಲ್ಲಿ ಈ ಸೈಡ್ ಇರೋರು ಸಾಮಾನ್ಯರಿಲ್ಲ, ಅದರಲ್ಲೂ ನಮ್ಮ ಲಕ್ಷ್ಮಣ ಸವದಿ ಅವ್ರ ಮೇಲೆ ಆರೋಪ ಇರ್ಬೋದಿಲ್ಲ ಅಂತಲ್ಲ, ಬಿಳುಪಿದ್ದು. ಆದರೆ ಬುದ್ಧಿವಂತರವರು ಏನೋ ಒಂದು ಸಂದರ್ಭದಲ್ಲಿ ಲೈವ್ ಹೋಗ್ಯದು, ಅದನ್ನ ಟೀಕೆ ಮಾಡೋದ್ರಲ್ಲಿ ಏನೂ ಅರ್ಥವೂ ಇಲ್ಲ. ಆ ಲಕ್ಷ್ಮಣ ಸವದಿಯವರು ಈ ಒಂದು ಹೊಸ ದಾಳವನ್ನು ಉಳಿಸಿದಾರಲ್ಲ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು, ಅದಕ್ಕೆ ಒಪ್ಪಿಕೊಳ್ತಾರ ಅನ್ನುವಂಥದ್ದು. ಯಾಕೆಂದರೆ ಅವ್ರಿಗೂ ತಮ್ಮ ಅಸ್ತಿತ್ವದ ಪ್ರಶ್ನೆದೇ ಇಲ್ಲ. ನಮ್ಮ ಮಾತು ನಡಿಬೇಕಂತದ, ಇನ್ನೊಬ್ರು ಹೇಳಿದಂಗೆ ಕೇಳುವಂಥದ್ದು ಅಲ್ಲ ಅನ್ನೋ ಮನೋವೃತ್ತಿ ಅವರವರು. ನನ್ನ ಮಾತು ಇರಬೇಕಪ್ಪ ಅಂತೇಳಿ ಹೀಗಾಗಿ ಅವ್ರು ಒಪ್ತಾರ. ಹಾಗೆ ಅವರು ಈಗ ನೀವು ಈ ಹಿನ್ನೆಲೆಯಲ್ಲಿ ನಿಮಗೆ ಗೊತ್ತದ, ತಮಗೆ ಅನುದಾನ ಸಂದರ್ಭದಲ್ಲಿ ಟೀಕೆ ಮಾಡಿದ್ದು, ನಮ್ಮ ಕಡೆ ನಮ್ಮ ಉಸ್ತುವಾರಿಗಳು ನೋಡುವುದಿಲ್ಲ ಅನ್ನುವಂಥ ಮಾತು. ಅವರು ಈ ಒಂದು ನಾಯಕತ್ವವನ್ನು ಒಪ್ಕೊಳ್ತಾರ. ಅದೇ ಕಾಲಕ್ಕೆ ಪಟ್ಟಣವರು, ಈಗ ಅಶೋಕ್ ಪಟ್ಟಣವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಏನಪ್ಪ ಅಂತೇಳಿ. ಅಲ್ಲೂ ರೈತರಿದ್ದಾರೆ, ಅಲ್ಲೂ ಅವರು ಹಿಡಿತದ PKPS ಮೇಲೆ. ಜೊತೆಗೆ ಯಾದವಾಡ ಅವರು ತಮ್ಮ ಮಾತು ನಡೆಯುವಂಥ ವ್ಯಕ್ತಿಗಳನ್ನ ಆರಿಸಿಕೊಳ್ಳಿಸೋದು, ತಾವು ಬರುವಂಥ ಸಾಧ್ಯತೆಗಳಿದ್ದಾವೆ. ಅವರು ಯಾರು ಗೆಲ್ದಾರ ಆ ಸಂದರ್ಭದ ಕಡೆ ಹೋಗ್ತಾರೆ ಇಷ್ಟ. ಹೆಂಗೆ ಈಗಾಗಲೇ ನಡೆದಂಥ ಡೆವಲಪ್ಮೆಂಟ್ಗಳು ನೋಡಿದಾಗ 18 ಶಾಸಕರು ರೆಡಿ ಇದ್ದಾರೆ. ತಾವು ಇಲ್ಲ ತಮಗೆ ಅತ್ಯಂತ ಬೇಕಾದವರು ನಿಕಟಿದ್ದವ್ರು ಹಾಕಬೇಕು. ಯಾಕಂದ್ರೆ ಅಷ್ಟು ಸುಲಭವಾಗಿ ಈ BDC ಸೇವೆಕಲ್ಲಿ ಯಾರ ಕೈಯಲ್ಲೂ ಕೊಡೋ ಹಾಗಿಲ್ಲ. ಕತ್ತಿಯವ್ರ ಕೈಯಲ್ಲೂ ಬೇಕಾಗಿಲ್ಲ, ಜಾರಕಿಹೊಳಿ ಕೈಯಲ್ಲೂ ಬೇಕಾಗಿಲ್ಲ ಅನ್ನೋ ಮನೋವೃತ್ತಿಯವರು ಇದ್ದಾರೆ ಇದರಲ್ಲಿ. ಅವರು ಒಳ್ಳೆ ಮಿತ್ರರಿದ್ದಾರೆ, ಇಲ್ಲ ಆ ಮಾತು ಬೇರೆ. ಆದರೆ ಇತಿಹಾಸ ಏನೇನೋ